the main. I thought I'll not eat anything, but unfortunately I should eat. Only the half boil. I'll eat oats at home. Chandu, ಬೇಕಾ? Good morning. What's up? As always, dry fruits. Look, in the morning. I ಮಾಡ್ತಾ ಇದ್ದೀನಿ ಆಮೇಲೆ ಇದನ್ನು ಬಿಸಿ ಮಾಡ್ತಾ ಇದ್ದೀನಿ. I hope this is not that busy. Yes, it is not here yet. So ಸ್ವಲ್ಪ ಹಿಂಗಿಟ್ರೆ ಬೆಟರು. ಎರಡು ಅಂಜೀರ್ ರೆಡಿ. Per person. all outfits ಇದೆ ಅಲ್ಲ. ಓಕೆ, ಸೊ ಜಸ್ಟ್ ಇದೆಲ್ಲ ತೆಕ್ಕೊಡ್ತಾ ಇದ್ದೀನಿ ನೋಡಿ. ಅದೆಲ್ಲ ಬದಾಮ್ದು ತೆಕ್ಕೊಟ್ಟು ಇದು ಪೀಲ್ ಮಾಡಬೇಕು. ಆವಾಗಲೇ ಇಟ್ ಇಸ್ ಹೆಲ್ದಿ. ಇಟ್ ಕಾಸಸ್ ಲಾಟ್ ಆಫ್ ಬಾಡಿ ಹೀಟ್. ಇಟ್ಸ್ ಮೋಸ್ಟ್ ಏನಂತೀರಾ effective when it's without the skin and soaked overnight. ನನಗೆ ಗೊತ್ತಿರಲಿಲ್ಲ ಇದೆಲ್ಲ. ಚಿಕ್ಕವರಿದ್ದಾಗ ಎಲ್ಲ ಹಜಮ್ ಆಗ್ತಿತ್ತು. Everything used to get digested when we were kids. Complication begins when you are adulting. When you grow old. Sometimes I miss my 20s, the youth. Really miss it. Now I'm 40 almost. Can't believe this. But yeah, 40 is the new 20 this year. Fitness-wise I feel I'm 20. But yeah, aging like fine wine, huh? Anyways, hope you guys are doing good. I have a beautiful day ahead, and yeah, my day is going to be pretty long, and might have to go to Bangla. I have to deliver a few things to the client. Whole week has gone just like that. I'm supposed to go give it, but let's see. So it was getting it ready. Almonds, anjeer and walnut overnight soaked. And this is ajwain and jeera water. ಇಲ್ಲಿ ಬರ್ತೀವಿ ಫಾರ್ ಕಲೆಕ್ಟಿಂಗ್ ಬ್ರೇಕ್ಫಾಸ್ಟ್. ಈಗ ಕಾಫಿ ಕುಡಿತಾ ಇದ್ದೀನಿ. ಹೇಳಿದ್ದಲ್ಲ ನನ್ನ ಹೋಗ್ಬೇಕು. ಬಿಲ್ಲೆಲ್ಲ ಮಾತಾಡಿ ಬಿಲ್ಲಿಂಗ್ ಇಸ್ ರೆಡಿ. ಐಟಮ್ಸ್ ಆರ್ ರೆಡಿ. ಟು ಗೋ ಗಿವ್ ಇಟ್. ಯೋಚನೆ ಮಾಡ್ತಿದ್ದೆ ಆಟೋಲ್ಲಿ ಹೋಗ್ಲಾ ಇದರಲ್ಲಿ ಹೋಗ್ಲಾ ಅಂತ. ಎಕ್ಸಿಬಿಲ್ ಅದೇ ಹೇಳ್ದಂಗೆ ನಿಮಗೆ ಎಕ್ಸ್ಪೆನ್ಸ್ ಆಗುತ್ತೆ. ಎಕ್ಸಿಬಿಲ್ ಹೋದರೆ ಈಸಿಯಾಗಿ ಹೋಗಿ ಬರ್ಬೋದು. ಆಲ್ಟೋಲ್ಲಿ ಬೆನ್ನು ಆಗುತ್ತೆ. ಸೊ ಐ ಥಿಂಕ್ ಇಟ್ಸ್ ಬೆಟರ್ ಐ ಗೋ ದ ಎಕ್ಸಿಬಿಲ್, ಬಟ್ ಇಟ್ಸ್ ಟು ಎಕ್ಸ್ಪೆನ್ಸಿವ್ ಡೂಡ್. ದಟ್ಸ್ ದ ಪ್ರಾಬ್ಲಮ್. ದ ನೈಸ್ ರೋಡ್ ಟೋಲ್ಸ್ ಆರ್ ಪೇನ್, ಬಟ್ ಎನಿ ಡೇ ಬೆಟರ್ ದೆನ್ ಗೋಯಿಂಗ್ ಥ್ರೂ ದ ಸಿಟಿ. ಸೆಕೆಂಡ್ ರೌಂಡು ಚಪಾತಿ ತಿಂದು ಹೊರಡ್ಬೇಕೀಗ. ಟೈಮ್ ಆಯಿತು 10 ಗಂಟೆ. ಆವಾಗ 8 ಗಂಟೆಗೆ ತಿಂದಿದ್ದೆ. ಸೊ ತಿಂದ್ಬಿಟ್ಟು ಈಗ ಹೊರಡೋದೆ. ಒಂದಾಯ್ತು ಮೆಡಿಸಿನ್. ಇವನ್ನ ಡಾಕ್ಟ್ರ್ ಹತ್ರ ಅವ್ರು ಕೊಟ್ಟು ಹೋಗ್ತಾರೆ. ನೋಡಿ ಇದರಲ್ಲಿ ಹೋಗ್ತಾ ಇದ್ದಾನೆ. ಮೋಸ್ಟ್ಲಿ ಇವತ್ತು ತೆಗಿಸ್ಬೇಕು ಅವನು ಪ್ಲಾಸ್ಟರ್. ಹೋಪ್ಫುಲಿ ನಾನು ಹೊರಟೆ. ಆಬ್ವಿಯಸ್ಲಿ ಇದರಲ್ಲಿ ಹೋಗ್ಬೋದು. ಮಳೆ ಬರೋ ಥರ ಇದೆ. ಸೊ ನಮಸ್ಕಾರ ಎಲ್ಲರಿಗೂ. ಹೊರಟೆ ಈಗ ಫೈನಲಿ. ಕಾರಲ್ಲಿ ಹೊರಟಿದ್ದೀನಿ. 10:30 ಈಗ. ಹೋಗೋಷ್ಟರಲ್ಲಿ ಹೋಗಿ ಬರೋಷ್ಟರಲ್ಲಿ 12:30 ಅಷ್ಟೊತ್ತಿಗೆ ವಾಪಸ್ ಬಂದಿರಬೇಕು. 10:30 ಆಗ್ತಾ ಬಂತು. ಸೊ ಹೆಡಿಂಗ್ ಔಟ್ ವೆರಿಂಗ್ ಬ್ಲೂ ಇವತ್ತು. ಸೊ ಲೆಟ್ ಮಿ ಗೆಟ್ ಗೋಯಿಂಗ್. ಇದರಲ್ಲಿ ಏನು ಗೊತ್ತಾ, ಐ ನೋ ಇಟ್ ಈಸ್ ಅ ಲಿಟಲ್ ಬಿಟ್
too much on the fuel part, but I have to take care of the comfort also, no? That's why, because I have to come back, have a long day today, so I have to come back, work out and all that, so that's the problem. Let's see. ಇವತ್ತು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾರೆ ಇನ್ನ. ಹೋಪ್ಫುಲಿ ತೆಗಿತಾರೆ ಇವತ್ತು ಅಂತ ಅನ್ಕೊಂಡಿದ್ದೀನಿ. ನೋಡೋಣ, ತೆಗೆದ್ರೆ ನಾನು ಖುಷಿ. ಪಾಪ ಅವನು ಒಂಥರ ಇದ್ರಲ್ಲಿದ್ದ ಅವನು. ಹೋಪ್ಫುಲಿ ತೆಗಿತಾರೆ, ಇಲ್ವಾ ಮತ್ತೆ ಅದನ್ನು ರೀಇನ್ಸ್ಟಾಲ್ ಮಾಡ್ತಾರೋ ಏನೋ. ಪಾಪ ಒಂದು 10 ದಿನ ಆಯಿತು. ಐ ಶುಡ್ ಬಿ ಇನಫ್. ತುಂಬ ಇರಿಟೇಟ್ ಆಗ್ತಾನೆ, ನಿನ್ನೆ ರಾತ್ರಿಯಿಂದ ತುಂಬ ಬೇಜಾರು ಇರಿಟೇಟ್ ಆಗ್ತಾನೆ. ಐ ಥಿಂಕ್ ಇಟ್ಸ್ ಸಮಥಿಂಗ್ ಟ್ರಬ್ಲಿಂಗ್ ಹಿಮ್ ಅ ಲಾಟ್. ಸೊ ಅದಕ್ಕೆ ಇಲ್ಲಾಂದರೆ 8 ದಿನ ಹಂಗೆ ಇಟ್ಕೊಂಡು ಇಮಿಡಿಯೇಟಾಗಿ ಸಡನ್ನಾಗಿ ಮಾಡಲ್ಲ ಆ ಥರ ಅವನು. ಲೆಟ್ಸ್ ಸಿ. ಹೋಗಿದ್ದಾರೆ ಪಪ್ಪ ಮಮ್ಮಿ, ಬಿಕಾಸ್ ನಾನು ಅಲ್ಲಿಗೆ ಹೋಗ್ಬೇಕು, ಅದು ಇಂಪಾರ್ಟೆಂಟ್, ಅದು ಕೊಡಬೇಕಲ್ಲ. ಸೊ ಅದನ್ನು ಮಾಡಿ ಆದರೆ ಒಳ್ಳೆಯದು. ನೋಡುವ ಇರಿ ನಿಮಿಷ. ಓಕೆ, ಬಿಸಿಲಿರಲಿಲ್ಲ, ಫುಲ್ ಇದಿತ್ತು. ನಿಜವಾಗ್ಲೂ ಫುಲ್ ಕ್ಲೌಡಿ ಇತ್ತು. ನಾನು ಅನ್ಕೊಂಡೆ ಒಂದು ಟೈಮಲ್ಲಿ ಬೈಕಲ್ಲಿ ಹೋಗೋಣ ಅಂತ, ಕ್ಲೌಡಿ ಇತ್ತು ಅಂತ. ನಾನು ಆಮೇಲೆ ಮತ್ತೆ ಮಳೆ ಬಂದರೆ ಹಿಂಸೆ ಅಂತ ನೋಡೋದ್ರಿಗೆ ನೋಡಿ ಬಿಸಿಲು ಬಂದಿದೆ. ನೋಡೋಣ, ಹೋಗಿ ಬರೋ ಅಷ್ಟರಲ್ಲಿ ಬಿಸಿಲಿರತ್ತ ಮಳೆ ಇರತ್ತ ನೋಡೋಣ. ನಮ್ಮ ಬೆಂಗಳೂರೆಲ್ಲ ಹೇಳೋಕ್ಕಾಗಲ್ಲ. ರಾತ್ರಿ ನೋಡಿದ್ರಲ್ಲ ಹಿಂಗೆ ಬಂತು ಮಳೆ, ಕ್ರೇಜಿ. ನೋಡ ಇದಾನ ಅನ್ಸುತ್ತೆ, ಕರ್ಕೊಂಡು ಹೋಗಿದ್ದಾರೆ. ಓಕೆ, ನೋಡ ಏನಾಗುತ್ತೆ ಅಂತ. ಫಿಂಗರ್ಸ್ ಕ್ರಾಸ್ಡ್. ಪ್ಲೀಸ್ ಪ್ರೇ ಮಾಡಿ ಎಲ್ಲರಿಗೂ. ಒಂದು ಕಡೆ ಉನ್ನತಿಗೆ ಜೋರು ಹುಷಾರಿಲ್ಲ, ಒಂದು ಕಡೆ ಬೆಲ್ಲಗೆ ಹುಷಾರಿಲ್ಲ. ಉನ್ನತಿಗಂತೂ ಪಾಪ ನಿದ್ದೆನೇ ಆಗ್ತಾ ಇಲ್ಲ. ಫ್ರಮ್ ಹೌ ಮೆನಿ ಡೇಸ್ ಶಿ ಸಫರಿಂಗ್ ಫ್ರಮ್ ದ ಟೈಮ್ ಶಿ ವಾಸ್ ಇನ್ ಡೆಲ್ಲಿ. ಅವಾಗಿಂದ ಇವಾಗ ತನಕ ಆಡ್ತಾವಳು ಪಾಪ. ಸೀರಿಯಸ್ಲಿ ಬೇಜಾರಾಗ್ತಿದೆ ನಿಜವಾಗ್ಲೂ. ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಗಣೇಶ ನೋಡಿ, ಕ್ರೇಜಿ ಅಲ್ಲ, ಕ್ರೇಜಿ. ಸೊ ಸೇಯಿಂಗ್ ಒದ್ದಾಡ್ತಾವಳೆ ಪಾಪ. ಎಲ್ಲಿ ಫಿಸಿಷಿಯನ್ ಹತ್ರ ಹೋದ್ವಿ, ಅವರು ಕೊಟ್ಟರು ಮೆಡಿಸಿನ್ನು, ಏನಾಗಿಲ್ಲ. ಕೆಮ್ಮು ಬರ್ತಾನೆ ಇದೆ. ಕೆಮ್ಮು ಸ್ಟಾರ್ಟ್ ಆಗಿರಲಿಲ್ಲ ಆವಾಗ, ಕೋಲ್ಡ್ ಥರ ಆಗ್ತಾ ಇತ್ತು. ಆಮೇಲೆ ಸ್ಲೋಲಿ ಕೆಮ್ಮು ಸ್ಟಾರ್ಟ್ ಆಯಿತು ಅಂತ ಆ್ಯಂಟಿಬಯೋಟಿಕ್ಸ್ ಕೊಟ್ಟರು. ಆ್ಯಂಟಿಬಯೋಟಿಕ್ಸ್ ಕೊಟ್ಟ ಮೇಲೂ ಇನ್ನೂ ವರ್ಸ್ಟ್ ಆಯಿತು, ಕಡಿಮೆ ಆಗಿಲ್ಲ ಅಂತ ಇನ್ನೊಂದು ಡಾಕ್ಟ್ರು ಸ್ಟಿರಾಯ್ಡ್ಸ್ ಕೊಟ್ಟರು. ಸ್ಟಿರಾಯ್ಡ್ಸ್ 4 days 5 days ಕೊಟ್ಟರು. ಆಮೇಲೆ ವಿತ್ ಇನ್ಹೇಲರು, ಬಟ್ ಅದು ಆಗಿಲ್ಲ. ಇನ್ಹೇಲರ್ ಸ್ವಲ್ಪ ತೊಗೊಂಡ್ರೆ ಒಂಥರ ಬ್ರೀದಿಂಗ್ ಇಶ್ಯೂಸ್ ಆಗ್ತಾ ಇದೆ. ಐ ಡೋಂಟ್ ನೋ. ನಾಳೆ ಫೈನಲಿ ಅಪಾಯಿಂಟ್ಮೆಂಟ್ ತೊಗೊಂಡ್ವಿ ಪಲ್ಮನಾಲಜಿಸ್ಟ್ ಹತ್ರ. ಅವ್ರ ಹತ್ರ ಹೋಗಿ ತೋರಿಸ್ಕೊಂಡು ಬರಬೇಕು. ಫಿಂಗರ್ಸ್ ಕ್ರಾಸ್. ಪ್ಲೀಸ್ ಪ್ರೇ ಫಾರ್ ಅ ರಿಕವರಿ ಗೈಸ್. ತುಂಬ ಪಾಪ ಕಷ್ಟಪಡ್ತಾವಳೆ, ತುಂಬ ಇದಾಗ್ತಾವಳೆ. ಅವಳು ಹುಷಾರಿಲ್ಲ, ಬೆಲ್ಲಿಗೆ ಹುಷಾರಿಲ್ಲ. ಏನಾಗಿದೆಯೋ ಈ ದರಿದ್ರ ಈ ವರ್ಷ ಮಾತ್ರ. ನಿಜವಾಗ್ಲೂ ಸಖತ್ ಬೇಜಾರಾಗತ್ತೆ, ಸಖತ್ ಇರಿಟೇಟ್ ಆಗತ್ತೆ. ದೇವರಾಣೆ ನಿಮ್ಗೆ ಹೇಳಬೇಕಂತ ಹೇಳ್ತಾ ಇಲ್ಲ ನಾನು. ಐ ಆಮ್ ಶ್ಯೂರ್ ಎವ್ರಿಬಡಿ ಈಸ್ ಫೇಸಿಂಗ್ ಅ ವಿಯರ್ಡ್ ಸಾರ್ಟ್ ಆಫ್ ಅ ಪಿಸ್ಸಿಂಗ್ ಆಫ್ ಪಾರ್ಟ್ ಆಫ್ ಅವರ್ ಇಯರ್. Every year has not been this bad with regards to health. And you've seen so many accidents and all that. ನೋಡೋಕೆ ಹೋದ್ರೆ ಏನು ಒಳ್ಳೆ ಹಿಂಸೆ ಆಗ್ಬಿಟ್ಟಿದೆ ಈ ವರ್ಷ ನಿಜವಾಗ್ಲಿ. ಏನಾದರೂ ಒಂದು ಕಿರಿ ಸಾವು ಬೇಜಾರಾಗ್ಬಿಟ್ಟಿದೆ. ಲೈಕ್ ಟಾಕ್ ಮೈ ಹಾರ್ಟ್ ಔಟ್ ಟು ಯು ಗೈಸ್, ಸಾರಿ. ಬಟ್ ಯಾರ ಹತ್ರ ಹೇಳ್ಕೊಳ್ಳಿ ಹೇಳಿ? ನಿಮ್ಮ ಹತ್ರನೇ ಹೇಳ್ಕೊಬೇಕು. ಅವ್ರು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಹೇಳ್ಕೊಟ್ರೆ ಪಾಪ ಅವ್ರ ಕಾನ್ಫಿಡೆನ್ಸ್ ಹೋಗುತ್ತೆ. ಅದಕ್ಕೆ ನಿಮ್ಮ ಹತ್ರ ಹೇಳ್ಕೊಳ್ತಾ ಇರೋದು ಅಷ್ಟೇ. ಎನಿವೇಸ್, ಕಾನ್ಸಂಟ್ರೇಟ್ ಆನ್ ವರ್ಕ್. ಕೆಲಸನೂ ಆಗ್ಬೇಕಲ್ಲಪ್ಪ. ಕಾಂಟ್ ಕೀಪ್ ಸಲ್ಕಿಂಗ್ ಆ್ಯಂಡ್ ಸಿಟ್ಟಿಂಗ್. ಸ್ಪ್ರೇ ಟು ಗಾಡ್ ಟು ಗೆಟ್ ಇಟ್ ಸಾರ್ಟೆಡ್ ಅಷ್ಟೇ. ಇನ್ನೇನು ಇಲ್ಲಿ ಫೈನಲಿ ಟೆಲ್ ಬಂಗ್ಲಾ. ಸೊ ಅದೇ ಇದನ್ನು ಕೊಟ್ಟರೆ ಒಂದು ಕೆಲಸ ಆಗುತ್ತೆ.
2 PO ಕ್ಲೋಸ್ ಆಗುತ್ತೆ. ಸೊ ಐ ಆಮ್ ಸಾರ್ಟೆಡ್. ಆಯಿತು. ಸೊ ಹೇಳಿದ್ನಲ್ಲ 2 POs ವೆರ್ ಪೆಂಡಿಂಗ್. ಆಯಿತು, ಇಟ್ಸ್ ಡನ್ ಕಂಪ್ಲೀಟ್ಲಿ. ಸೊ ಟೈಮ್ ಟು ಹೆಡ್ ಔಟ್. ಮನೆಗೆ ಹೋಗಿ ಬೆಲ್ ವಿಲ್ ಬಿ ಫುಲ್ ಹ್ಯಾಪಿ ಇವತ್ತು. ಸೊ ಸ್ವಲ್ಪ ಮನೆಗೆ ಹೋಗಿ ಮತ್ತೆ ಸ್ವಲ್ಪ ತಿಂದೆ ಲೈಟಾಗಿ. ಕಾಫಿ ಮತ್ತೆ ಕುಡಿಯೋಂಗಿಲ್ಲ. ಸೊ ಐ ಹ್ಯಾವ್ ಟು ಗೋ ವಾಕ್ ಮುಗಿಸಿದ್ರೆ ನಾನು ಫುಲ್ ಡೇದ್ ಕೆಲಸ ಆಯಿತು ವಾಕ್ ಮುಗಿಸಿದ್ರೆ. ಸೊ ಲೆಟ್ ಮಿ ಗೆಟ್ ಗೋವಿಂಗ್. ಈಗಂತೂ ನೋಡಿ ಬಿಸಿಲು ಹೆಂಗೆ ಕೊರಿತಾ ಇದೆ. ಆವಾಗ ರಾತ್ರಿ ಬರೋ ಅಷ್ಟೊತ್ತಿಗೆ ಹೊಡ್ಕೊಂಡು ಬಿಡ್ದಿರತ್ತೆ ಮಳೆ ಅಂತ. ಒಳ್ಳೆ ಸಾವ್ರಿ ನೋಡಿ. ನಮ್ಮ ಮನೆಗೆ ಫ್ಯಾನ್ ಹಾಕ್ಸ್ಬೇಕಾಯ್ತು. ಅಡ್ರೆಸ್ ತಪ್ಪು ಉಲ್ಟಾ ಬಂದ್ಬಿಟ್ಟವ್ರೆ. ಬನ್ನರ್ಘಟ್ಟ ರೋಡ್ ಬರ್ರೋ ಆದ್ರೆ ತುಮಕೂರು ರೋಡ್ ಬಂದವ್ರೆ. ಉಲ್ಟಾ ಬರಬೇಕು. ಯಾಕಿಂಗ್ ಮಾಡ್ತಾರೋ. ಎನಿವೇಸ್ ವಾಪಸ್ ಬಂದೆ. ನೈಸ್ ರೋಡ್ ಹಿಡಿದು ಮನೆಗೆ ಹೋಗುವ. ಫೋನ್ ಬರ್ತಾ ಉಂಟು. ಫೋನ್ ಬಂತು ಮಮ್ಮಿದು. ಎಲ್ಲಿದ್ಯಾ ಅಂತ. ನಾನು ಫಸ್ಟ್ ಫೋನ್ ಮಾಡಿ ಹಸುವಾಗಿದೆ ಅಂತ ಹೇಳೋಣ ಅಂತ ಮಾಡಿದೆ. ಬಟ್ ಏನಕ್ಕೆ ಮಾಡಿದೆ ನಾನು ಮಮ್ಮಿಗೆ ಏನಕ್ಕೋ ಕೇಳೋಣ ಅಂತ ಮಾಡಿದೆ. ಮರ್ತೋಯ್ತು. ಒಳ್ಳೆ ಆಸ್ಕರ್ ಸಮಥಿಂಗ್. ಮುಂದೆ ಇರೋನು ಕ್ರೆಟಾವನು ಚಚಾ ಆಡ್ಕೊಂಡು ಹೋದ. ಚಚಾ ಆಡ್ಕೊಂಡು ಸಾಯ್ತಾ ಇದ್ದ. ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಇಲ್ಲಿ ಎಲ್ಲಿದೆಯಾ ಈಗ? ನನ್ನ ಮುಂದೆನೇ ಇದೆಯಾ? ಬೇಕಾ? ಏನಕ್ಕೆ ಬೇಕಿತ್ತು ಇಷ್ಟು ಅರ್ಜೆಂಟು? ಲೈಫ್ ರಿಸ್ಕ್ ಮಾಡ್ಕೊಳ್ತಾರೆ ಇವರೆಲ್ಲ. ರೇಸ್ ಮಾಡೋಕೆ ನೋಡ್ತಾರೆ. ಹಿಂಗೆ ಹಿಂದೆ ಹಾಕಿದ್ದೀನಿ ಅಂದರೆ ದಾಬಲ್ ಹೇಳಿ ನನ್ನ ಮುಂದೆನೇ ಯೂಸ್ ಏನು? ಇಲ್ಲಿ ಬನ್ನರ್ಘಟ್ಟ ರೋಡ್ ಫೈನಲ್. ನಿದ್ದೆ ಬರ್ತಾ ಇದೆ ಒಂದು ಕಡೆ, ಹಸು ಆಗ್ತಿದೆ. ರಾತ್ರಿ ನಿದ್ದೆ ಸರಿ ಮಾಡಿಲ್ಲ. ಹೇಳಿದ್ನಲ್ಲ ಉನ್ನತಿಗೆ ಹುಷಾರಿರಲ್ಲ ಅಂತ. ಸ್ವಲ್ಪ ಸ್ಲೀಪ್ ಪ್ರಾಪರ್ಲಿ, ವೆರಿ ಸ್ಲೀಪಿ. ಸೊ ಪ್ರಾಪರ್ಲಿ ಹೋಮ್ ಸ್ಲೀಪ್, ಐ ಮೀನ್ ಈಟ್ ಆ್ಯಂಡ್ ಸ್ಲೀಪ್ ಬಿಕಾಸ್ ಐ ಏಟ್ exactly 2 hours back. So it's the right time to eat. I'll have lunch, sleep, get up and then walk. That's the plan. Need to sleep. So chicken boiled. ಮೋಸ್ಟ್ಲಿ ತಿನ್ನಲ್ಲ. ಇದಿದ್ರೆ ಇದು ಯಾಕೆ ತಿನ್ನಲಿ? ದಿಸ್ ಬ್ರಿಂಜಾಲ್ ಅಂಡ್ ದಿಸ್ ಥಿಂಗ್. ಇದು ಚಿಕನ್ ಬ್ರಾತ್ ಸೂಪ್. ಎಂಜಾಯ್. ಬೇಗ ಇದ್ನಲ್ಲ ಅದಕ್ಕೆ 2 ಕಾಫಿ ಕುಡಿದೆ. ಆದರೂ ನಿದ್ದೆ ಬರ್ತಾಯಿದೆ. ಆ್ಯಕ್ಚುಲಿ ಶುಡ್ ಹ್ಯಾವ್ ಹ್ಯಾಡ್ ದ ಅದರ್ ಕಾಫಿ. ಏನಕ್ಕೆ ತೊಗೊಂಡೆ ಅಂದರೆ ಈಗ ವಾಕ್ ಮಾಡೋಣ ಅಂತ ಹೋಗೋಣ ಅಂತ ಟೈಮ್ ಇತ್ತಲ್ಲ. ಬಟ್ ಐ ಆಮ್ ಸೂಪರ್ ಡೂಪರ್ ಸ್ಲೀಪಿ. ಸೊ ಇಟ್ಸ್ ಬೆಟರ್ ಟು ಸ್ಲೀಪ್ ಬಿಫೋರ್ ಐ ಗೆಟ್ ಅ ಹೆಡೇಕ್. ಬರ್ತೀನಿ. ನಿದ್ದೆ ಬರ್ತಾಯಿದೆ. ಅವ್ರನ್ನ ಬಟ್ ಯಾರು ಕೂತಿದ್ದಾರೆ ಕಾಣಿಸ್ತಾ ಇದೆ. ಜಸ್ಟ್ ಎದ್ದೆ ಈಗ. ಎದ್ದು ಬಿಟ್ಟು ಕಾರ್ನ್ಫ್ಲೇಕ್ಸ್ ತಿಂತಾಯಿದ್ದೀನಿ. ವಾ, ನೀವು ಹಸು ಆಗ್ತಿದೆ. ಆ್ಯಪ್ ವಾಕ್ ಆಲ್ಸೋ. ಇನ್ನೂ ತಿನ್ನು ಬಂದಿಲ್ಲ. ವಾಕ್ ಮಾಡಿ ಯಪ್ಪ ಬೀಳ್ತಾ ಇದೆ ಕ್ಯಾಮ್ರಾ. ಇದ್ದಲ್ಲಿದ್ದೀನಿ. ವಾಕ್ ಮಾಡಿ ಹೋಗಬೇಕು. ಸೊ ಲೆಟ್ ಮಿ ಜಸ್ಟ್ ಈಟ್ ದಿಸ್ ಆ್ಯಂಡ್ ದೆನ್ ಲೆಟ್ ಗೋಯಿಂಗ್ ಫಾರ್ ಅ ವಾಕ್ ಮುಗಿಸ್ಬೇಕು. ಇವಾಗ ಬೇಗ 6 ಗಂಟೆ ಆಗ್ತಾ ಬಂತು. ಎಸ್, ಈ ಟೈಮ್ಗೆ ಹೊರಟಿದ್ದೀನಿ. ಟೈಮು ಬಂದು 7:20. ಐ ಜಸ್ಟ್ ವಾಕ್ ಮುಗಿಸ್ದೆ. ಪಟಕ್ ಅಂತ ಉನ್ನತಿನ ಪಿಕ್ ಮಾಡಕ್ಕೆ ಬಂದ್ಬಿಟ್ಟೆ. ಅವಳು ಹುಷಾರಿಲ್ಲಲ್ಲ. ಐ ಡೋಂಟ್ ವಾಂಟ್ ಟು ಲೆಟ್ ಹರ್ ಕಮ್ ಇನ್ ದ ಆಟೋ. ಸೊ ಇದರ 29 ಮಿನಿಟ್ಸ್ ತೋರಿಸ್ತಾ ಇದೆ. ಹೆವಿ ಆಗುತ್ತೆ ನೋಡೋಣ. ಜಿಗ್ಸಾಗು ಅಷ್ಟೇ ತೋರಿಸ್ತಾ ಇತ್ತು, ಇದು ಅಷ್ಟೇ ತೋರಿಸ್ತಾ ಇದೆ. ಹಿಂಗೆ ಹೋಗೋದು ಬೆಟರು. ಸೊ ಲೆಟ್ಸ್ ಸಿ. ಆರಾಮಾಗಿ ಹೋದ್ರೆ ಆಯಿತು. ಟ್ರಾಫಿಕ್ ಇದ್ದೇ ಇರುತ್ತೆ. ಇದ್ರದ್ದು ಗ್ಲಾಸ್ ಕ್ಲೀನ್ ಇಲ್ಲ, ಅದಕ್ಕೆ ಅದು ಟ್ರೇಲ್ಸ್ ಬರ್ತಾ ಇರೋದು. ನಾಟ್ ಬಿಕಾಸ್ ಆಫ್ ಮೈ ಕ್ಯಾಮ್ರಾ, ಬಿಕಾಸ್ ನನ್ನ ಕಣ್ಣಿಗೂ ಹಂಗೆ ಕಾಣಿಸ್ತಾ ಇದೆ. ಬೇಸಿಕಲಿ ವಾಟ್ ಐ ಆಮ್ ಸೇಯಿಂಗ್ ಇಸ್ ದ ಸ್ಕ್ರೀನ್ ಇಟ್ ಸೆಲ್ಫ್ ಇಸ್, ಐ ಮೀನ್ ಮುಂದೆ ವಿಂಡ್ಶೀಲ್ಡ್ ಇಟ್ ಸೆಲ್ಫ್ ಇಸ್ ನಾಟ್ ಕ್ಲಿಯರ್. That's why I'm not able to see clearly. I myself am able to see those trails. So it's pretty common. It's not the camera effect. Wearing purple. Immediately changed, had to go. So,
ಇಲ್ಲಿಂದಾನೇ ಜಾಮ್ ಇದೆ. ಮತ್ತೆ ಪೀಕ್ ಅವರ್ ಅಲ್ಲ ಈಗ, ಫ್ರೈಡೇ ಬರೀ ಎಲ್ಲರೂ ಎಣ್ಣೆ ಹೊಡೆಯಕ್ಕೆ ಹೋಯ್ತಾ ಇರ್ತಾರೆ. ಸೊ ಎಣ್ಣೆ ಪಾರ್ಟೀಸ್ ಮೋಸ್ಟ್ ಆಫ್ ದೆಮ್. ನಮ್ದೇನಿಲ್ಲ, ನಾವು ಅವಳನ್ನು ಪಿಕ್ ಮಾಡಿ ಮೋಸ್ಟ್ಲಿ ಎಗ್ ರೈಸ್ಗೆ ಹೋಗ್ತೀವಿ. ಮತ್ತೆ ನಾ ತಿನ್ನಲ್ಲ, ನಾನು ಸ್ಟ್ರಿಕ್ಟ್ಲಿ ಓಟ್ಸೆ. 10 ನಿಮಿಷ ಆಯಿತು, ಇನ್ನೂ ಇಲ್ಲೇ ಇದ್ದೀನಿ. ನೋ ಸೈನ್ ಆಫ್ ದಿಸ್ ಥಿಂಗ್ ಮೂವಿಂಗ್ ಎಟ್ ಆಲ್. ನೋಡಿ, ವಿಚಿತ್ರ. ಇಲ್ಲಿ ಮಾತ್ರ ಬ್ಲೂ ತೋರಿಸ್ತಾ ಇದೆ. ನಿನ್ನೆ ಇಲ್ಲೇ ಬಂದಿದ್ವಿ, ಹೇಳಿದ್ನಲ್ಲ, ಜೋರ್ ಮಳೆ. ಇಟ್ ಸ್ಟಾರ್ಟೆಡ್ ರೈನಿಂಗ್ ಎಸ್ಟರ್ಡೇ. This is the place. I didn't like the food at all. The wrong things here. Place ambience inside is superb. Check this out. Beautifully lit up street. Finally parking I got. So I'm just going. She's here inside this. That is the sari she has worn for. She has the exact same one. Here, I have to go to the room urgent. She's building it up, so thankfully I got a place to. And after the egg I'm not going to eat cheese on it. Finally back here. Today is just us, luckily. Very nicely done. Take my face. This is the promise. This is the main thing, right? On which you get put this. This is the our secret on the guys. Show you. This is the main. I thought I'll not eat anything, but unfortunately I should eat only the half boiled. I'll eat oats at home. Chandu, beka? ಆಯಿತು, ತಿಂದು ಈಗ ಹೊರಡ್ತಾ ಇದ್ದೀವಿ ವಾಪಸ್ ಮನೆಗೆ. ಬಟ್ ಹೋಪ್ಫುಲಿ ವಿ ಡೋಂಟ್ ಗೆಟ್ ದಟ್ ಮಚ್ ಟ್ರಾಫಿಕ್. If we get out of these crater filled roads, again my leg got twisted. Again I would have broken my leg. Nonsense. Worst roads of Bangalore. Now it feels like driving. I think all drunkards are sitting in the pubs. ಎಣ್ಣೆ ಹೊಡೆಯಕ್ಕೆ ಹೋಗಿರ್ತಾರೆ, ಎಲ್ಲ ಬಾರ್ಗಳು ಪಬ್ಬಲ್ಲಿ ಕೂತಿರ್ತಾರೆ. ಸೊ ಅದಕ್ಕೆ ರೋಡ್ ಎಲ್ಲ ಖಾಲಿ ಇದೆ ನೋಡಿ. ವೆರಿ ಬ್ಯಾಡ್ ಜೋಕ್, ವೆರಿ ಬ್ಯಾಡ್, ಟೆರಿಬಲ್ ಜೋಕ್. ಸೊ ಎನಿವೇಸ್, ಇದು ತಂದಿದ್ದೀನಿ ಎಳ್ನೀರು. ನಮ್ಮಪ್ಪ ತಂದರು, ಥ್ಯಾಂಕ್ ಯು. ಅಷ್ಟು 3 ಎಳ್ನೀರು ಕುಡಿಬೇಕು. ಬೆಸ್ಟ್ ನೋಡಿ ಅವನು. ಇಲ್ಲಿ ಲೈಟ್ ರುಚಿ ಒಂದಿದೆ. ಅದರಲ್ಲಿ ಸಾರಿ ಮೇಥಿ ಮತ್ತು ಇದು ಹಾಕೋದು ಇಲ್ಲ, ಮೇಥಿ ಇಲ್ಲ. ಸೊ ಫ್ರೈಡ್ ಇಲ್ಲ. ಅದರಲ್ಲಿ ಇದು ನೀರು ಕುಡಿಯೋದು.
ಗೈಸ್ ಅಂಜೂರು ಓವರ್ನೈಟೆಡ್ 8 ಓವರ್ನೈಟ್ ಇಡಿ ಹೆಲ್ತ್ ಆ್ಯಂಡ್ ವೆಯ್ಟ್ ಲಾಸ್. ದೀಸ್ ಆಲ್ ಆರ್ ಗುಡ್ ಕೊಲೆಸ್ಟ್ರಾಲ್, ಎಲ್ಲ ಓವರ್ನೈಟ್ ಸೋಪ್. ಹಲೋ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಿ? ವಾಟ್ಸ್ ಹ್ಯಾಪನಿಂಗ್. ಐ ಫಾರ್ಗಾಟ್ ಟು ಕ್ಲೋಸ್ ದ ವ್ಲಾಗ್, ಇಟ್ಸ್ ಆಲ್ರೆಡಿ ಟೂ ಲೇಟ್, ಸೋ ಸಾರಿ. ತುಂಬ ಬ್ಯುಸಿ ಇದ್ದೆ ಇವತ್ತು, ಮಾತ್ರ ಆಗಿಲ್ಲ ಕ್ಲೋಸ್ ಮಾಡೋಕ್ಕೆ. ಸೊ ಯಾ, ಇಟ್ ವಾಸ್ ಅ ವೆರಿ ಪೀಸ್ಫುಲ್ ಡೇ, ಪೀಸ್ಫುಲ್ ಟೈಮ್. ಆ್ಯಂಡ್ ಮಜಾ ಇತ್ತು ನಿನ್ನೆ ಮಾತ್ರ. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಡೇ. ಐ ವಿಲ್ ನಾಟ್ ಟೇಕ್ ಮಚ್ ಆಫ್ ಯುವರ್ ಟೈಮ್. ಐ ನೋ ದಿಸ್ ಕ್ಲೋಸಿಂಗ್ ಥಿಂಗ್ ವಿಲ್ ಟೇಕ್ ಸಮ್ ಟೈಮ್. ಸೊ ಎನಿ ವಿಚ್ ವೇಸ್, ಇಟ್ ವಾಸ್ ಅ good day, went really well, and I'm so happy to announce that Bell's fracture is no more. Adanna tegdu, plaster tegdu is free. So they told continue the calcium, so calcium continue ಮಾಡಿದಾಗ ನೋಡಿದ್ರೆ ಆಯಿತು. But he is absolutely fine. So that's what I am thinking of telling you guys, that he's all fine. ಸೊ ಅದಾದಮೇಲೆ ನೆಲಮಂಗಲ ಹೋಗಿ ಬಂದೆ, ಊಷ್ಟಾಗ್ಬಿಟ್ಟಿದೆ ನಿನ್ನೆ ಮಾತ್ರ. 2 ಕಾಫಿ ಕುಡಿದ್ರು. ಐ ವಾಸ್ ಲೈಕ್ ನೋ ಎನರ್ಜಿ ಗೈಸ್, ಬಿಕಾಸ್ ಐ ಡಿಡ್ ನಾಟ್ ಸ್ಲೆಪ್ಟ್ ಲಾಸ್ಟ್ ಟೈಮ್, ಬಿಕಾಸ್ ಉನ್ನತಿ ವಾಸ್ ನಾಟ್ ವೆಲ್. ಅವಳು ಪಾಪ ಕೆಮ್ಮಿ ಬೇಜಾರಾಗ್ಬಿಟ್ಟಿತ್ತು ನಿಜವಾಗ್ಲು. ಸೊ ಎದ್ದು ಮತ್ತು ವಾಕ್ ಅಂತೂ ಮಾಡಿದೆ. ಐ ಫಿನಿಶ್ಡ್ ಇಟ್. ವೆಂಟ್ ಟು ಪಿಕಪ್ ಉನ್ನತಿನ ಪಿಕ್ ಮಾಡಿ ಎಗ್ ರೈಸ್ ತಿನ್ಕೊಂಡು, ನಾನಂತೂ ತಿಂದಿಲ್ಲ ಬಿಕಾಸ್ ನಾನು ಐ ಆಮ್ ಆನ್ ಡಯಟ್. ಸೊ ಮುಗಿಸ್ಕೊಂಡು ಬಂದು ಔಟ್ ಆ್ಯಸ್ ಯೂಶುವಲ್. ಸೊ ಬಟ್ ಬಿಗ್ ಬಾಸ್ ನೋಡಿದ್ವಿ, ಅದಕ್ಕೆ ಮಿಸ್ ಆಯಿತು. ಎನಿ ವಿಚ್ ವೇಸ್, ಸೊ ಇಟ್ ವಾಸ್ ಅ ಬ್ಯೂಟಿಫುಲ್ ಡೇ. ಆ್ಯಂಡ್ ಓವರ್ ಆಸ್ ಅನ್ ಸಬ್ಸ್ಕ್ರೈಬ್ ಮಾಡಿ, ಆಲ್ರೆಡಿ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಗೈಸ್ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮಾತಾಡುವ. ಎನಿವೇಸ್, ಟೇಕ್ ಕೇರ್. ಐ ವಿಲ್ ಸಿ ಯು ಗೈಸ್ ವೆರಿ ಸೂನ್. ಬಾಯ್, ಸಿ ಯು, ಲವ್ ಯು, ಸಿ ಯು, ಬಾಯ್.